ಕನಕದಾಸರು ಅಂಬಿಗರ ಚೌಡಯ್ಯನವರು ಹುಟ್ಟಿದಂತಹ ನಾಡು ಹಾವೇರಿ ಜಿಲ್ಲೆಗೆ. ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ನೋಡ್ಕೊಂಬೇಡಿ. ಇಲ್ಲಿಂದಾನೆ ಇದು ಬಂದ್ಬಿಟ್ಟು ಶ್ರೀ ಸಿದ್ದೇಶ್ವರ ದೇವಾಲಯ ಅಂತ ಹೇಳ್ಬಿಟ್ಟು. ಈ ಒಂದು ದೇವಾಲಯಕ್ಕೆ ತುಂಬಾ ಹೆಸರುಗಳಿದೆ. ಪ್ರಮುಖವಾಗಿ ಪುರದ ಸಿದ್ದೇಶ್ವರ, ಸಿದ್ಧನಾಥ, ಸ್ವಯಂಭೂ ಸಿದ್ಧನಾಥ, ಈ ರೀತಿ ಹೆಸರುಗಳು ಇನ್ನೂ ಕೂಡ ಚಾಲ್ತಿಯಲ್ಲಿವೆ ಗುರು. ಈ ದೇವಾಲಯನ ನಾನಾ ರೀತಿಯ ಹೆಸರುಗಳಲ್ಲಿ ಇವತ್ತಿಗೂ ಕೂಡ ಜನ ಕೂಗ್ತಾರೆ. ದೇವಸ್ಥಾನನ ಎಂಟ್ರಿ ತಗೋತಾ ಇದ್ದಂಗೆನೆ ನಮಗೆ ಮುಂದ್ಗಡೆ ಒಂದು ದೊಡ್ಡ ಉದ್ದದಾಗಿರುವಂತಹ ಈ ರೀತಿಯ ದಾರಿ ಕಾಣಿಸುತ್ತೆ. ಈ ದಾರಿ ಮುಖಾಂತರ ಆದ್ಬಿಟ್ಟು ನಾವು ದೇವಸ್ಥಾನನ ತಲುಪಿದ್ರೆ ಫಸ್ಟಲ್ಲಿ ನಮಗೆ ಕಾಣೋದು ಈ ರೀತಿ ಮರದ ಕೆಳಗಡೆ ಇರುವಂತಹ ನಾಗದೇವರು. ದೇವರನ್ನ ನೋಡಿಕೊಂಡು ಅಲ್ಲಿಂದ ನಾವು ಸ್ವಲ್ಪ ಪಕ್ಕಕ್ಕೆ ಬಂದರೆ ಹಲವಾರು ಹಳೆಯ ಮೂರ್ತಿಗಳು, ಭಿನ್ನವಾಗಿರುವಂತಹ ದೇವರ ಶಿಲ್ಪಗಳಿರುವಂತಹ ಜಾಗ. ಅಲ್ಲಿ ನೋಡಿ ಗಣಪತಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಣೇಶನ ಆಶೀರ್ವಾದಗಳಿಂದ ಎಲ್ಲ ಕಾರ್ಯಗಳು ಕೂಡ ಪ್ರಾರಂಭ ಆಗಬೇಕು ಅನ್ನುವಂತಹ ಮಾತಿನಂತೆ ಗಣೇಶನ ಆಶೀರ್ವಾದವನ್ನು ತೆಗೆದುಕೊಂಡು ನಾವು ಮೂಲ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನದೊಳಗಡೆ ಬಂದರೆ ಈ ರೀತಿಯ ಒಂದು ಶಾಸನವಿರುವ ಕಂಬ ಕಾಣಸಿಗುತ್ತೆ. ಆ ಕಂಬದ ಮೇಲೆ ದೇವಸ್ಥಾನದ ಬಗ್ಗೆ ಅಥವಾ ದೇವಸ್ಥಾನವನ್ನು ಯಾರು ಕಟ್ಟಿಸಿದ್ರು ಅಥವಾ ದೇವಸ್ಥಾನದಲ್ಲಿರುವಂತಹ ದೇವರ ಬಗ್ಗೆ ಹಲವಾರು ವಿಚಾರಗಳನ್ನು ಸಾರಿ ಹೇಳುವಂಥ ಶಾಸನ ಅದು. ದೇವಸ್ಥಾನವನ್ನು ನೋಡಿಕೊಂಡು ದೇವರ ದರ್ಶನನ ಪಡ್ಕೊಂಡು ಆ ದೇವರಿಂದ ಆಶೀರ್ವಾದನೂ ಕೂಡ ಕೊಡದೇ ಇದ್ದರೂ ನಾವೇ ಕೇಳಿ ಪಡ್ಕೊಂಡ್ವಿ. ಅಲ್ಲಿಂದ ನಮ್ಮ ದೇವಸ್ಥಾನದ ಒಂದು ಸುತ್ತಾಟ ಪ್ರಾರಂಭವಾಗುತ್ತೆ. ಪಕ್ಕದಲ್ಲಿದ್ದಂತಹ ದೇವಸ್ಥಾನದ ಒಳಗಡೆ ಇರುವಂತಹ ಮೂರ್ತಿ ಇದು. ದೇವಸ್ಥಾನಕ್ಕೆ ಬೀಗ ಹಾಕಿತ್ತು. ನಾನೇ ಹೋಗಿದ್ದು ಲೇಟ್ ಆಗಿತ್ತು ಅಥವಾ ಅರ್ಚಕರಿಗೆ ಬೇರೆ ಕೆಲಸಗಳಿದ್ವು ಅಂತ ಗೊತ್ತಾಗಲಿಲ್ಲ. ಅದನ್ನು ನೋಡ್ಕೊಂಡ್ವಿ. ದೇವಸ್ಥಾನವನ್ನು ಸುತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ದೇವಸ್ಥಾನದಲ್ಲಿದ್ದಂತಹ ಮೇಲ್ಛಾವಣಿಗಳು ತುಂಬಾ ವಿಭಿನ್ನವಾಗಿದ್ವು. ಕಲ್ಯಾಣಿ ಚಾಲುಕ್ಯರ ಕಾಲದ ದೇವಸ್ಥಾನ ಅಂತ ಆ ರೀತಿಯ ವಿನ್ಯಾಸಗಳು ಎತ್ತಿ ಎತ್ತಿ ಹೇಳ್ತಾ ಇದ್ವು. ಇದೆಲ್ಲವೂ ಕೂಡ ಕಲ್ಯಾಣಿ ಚಾಲುಕ್ಯರ ಕಾಲದ ಇತಿಹಾಸದ ಒಂದಷ್ಟು ವಿನ್ಯಾಸಗಳಾಗಿದ್ದರೆ, ಕೆಲವೊಂದಿಷ್ಟು ವಿನ್ಯಾಸಗಳು ನಮಗೆ ವಿಜಯನಗರ ಸಾಮ್ರಾಜ್ಯದ ಕೆತ್ತನೆಗಳ ರೀತಿ ಮತ್ತು ಕೆಲವೊಂದಿಷ್ಟು ಹೊಯ್ಸಳರು, ರಾಷ್ಟ್ರಕೂಟರನ್ನು ಕೂಡ ಹೋಲ್ತಾ ಇತ್ತು. ನೋಡಿದಾಗ ಅನ್ನಿಸ್ತು ಇವರೆಲ್ಲರೂ ಕೂಡ ಈ ದೇವಸ್ಥಾನ ಇಂಪ್ರೂವ್ ಮಾಡೋದಕ್ಕೆ ಶ್ರಮಿಸಿದ್ರ ಅಂತ. ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ನನಗೂ ಕೂಡ ಗೊತ್ತಾಗಲಿಲ್ಲ. ಹಾಗೆ ಹಿಂಬದಿಗೆ ಹೋದ್ವಿ. ಹಿಂಬದಿಗೆ ಹೋಗಿ ದೇವರನ್ನು ನೋಡಬೇಕು. ಆದರೆ ದೇವಸ್ಥಾನದ ಹಿಂಬದಿಯಲ್ಲಿ ಈ ರೀತಿಯ ಕೆತ್ತನೆಗಳಿದ್ವು. ಇವುಗಳೆಲ್ಲವನ್ನು ನೋಡಿ ಒಂಚೂರು ನಮಗೂ ಕೂಡ ಕನ್ಫ್ಯೂಸ್ ಆಯಿತು. ದೇವಸ್ಥಾನದಲ್ಲಿರುವಂತಹ ದೇವರ ಒಂದು ಗರ್ಭಗೃಹದ ಗೋಡೆಯ ಮೇಲೆ ಸ್ವಲ್ಪ ಕೂಡ ಜಾಗ ಬಿಟ್ಟಿಲ್ವಲ್ಲ ಗುರು. ಇನ್ನು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಕಲ್ಯಾಣಿಯ ಚಾಲುಕ್ಯರ ಕಾಲದಲ್ಲಿ, ಅಂದರೆ ಸರಿಸುಮಾರು 11 ಮತ್ತು 12ನೇ ಶತಮಾನದ ಒಂದು ದೇವಾಲಯ ಇದು. ಈ ಒಂದು ದೇವಾಲಯಕ್ಕೆ ಸ್ವಯಂಭೂ ಸಿದ್ಧನಾಥ ಅಂತ ಹೇಳ್ಬಿಟ್ಟು ಹೆಸರಿನಿಂದ ಕೂಗ್ತಾ ಇರ್ತಾರೆ 12ನೇ ಶತಮಾನದಲ್ಲಿ, ಅಂದರೆ ಕಲ್ಯಾಣ ಚಾಲುಕ್ಯರ ಟೈಮ್ನಲ್ಲಿ. ಆಮೇಲೆ ಕೆಲವು ರಾಜಮನೆತನಗಳು ಬಂದಾಗ ಅವರು ಬೇರೆ ಬೇರೆ ಹೆಸರುಗಳಿಂದ ಕೂಗ್ತಾರೆ, ಮತ್ತು ಇನ್ನೂ ಕೆಲವು ರಾಜಮನೆತನಗಳು ಬಂದಾಗ ಅವರು ಬೇರೆ ಹೆಸರುಗಳಿಂದ ಕೂಗ್ತಾರೆ. ಹೀಗಾಗಿ ಹಲವಾರು ಹೆಸರುಗಳನ್ನು ಇಟ್ಟು ಈ ದೇವರನ್ನು ಕರೆಯೋದು ಇವತ್ತಿನವರೆಗೂ ಕೂಡ ರೂಢಿಯಲ್ಲಿದೆ. ಈಗ ಪುರದ ಸಿದ್ದೇಶ್ವರ ಅಂತ ಕರೀತಾರೆ ಈ ಒಂದು ದೇವಸ್ಥಾನಕ್ಕೆ ಹೆಸರನ್ನು ಕೊಟ್ಟು. ಮತ್ತು ಈ ದೇವಸ್ಥಾನದ ವಿಶೇಷ ಏನು ಅಂತ ಕೇಳಿದ್ರೆ, ದೇವಸ್ಥಾನ ಪಶ್ಚಿಮಕ್ಕೆ ಮುಖ ಮಾಡಿದೆ. ಎಲ್ಲ ದೇವಾಲಯಗಳು ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಂಡಿದ್ರೆ ಈ ಒಂದು ದೇವಸ್ಥಾನ ಸ್ಪೆಷಲ್ ಗುರು. ಪಶ್ಚಿಮ ಒಂದು ದಿಕ್ಕಿಗೆ ಮುಖವನ್ನು ಮಾಡಿಬಿಟ್ಟು ಪಶ್ಚಿಮಕ್ಕೆ ದೇವಾಲಯದ ಬಾಗಿಲು ಮತ್ತು ಗರ್ಭಗೃಹ ಇದೆ. ಇನ್ನು ಈ ದೇವಾಲಯದ ಒಳಗಡೆ 8 ಕಮಲದ ರೀತಿಯಲ್ಲಿ 8 ಆಕೃತಿಗಳನ್ನು ಮಾಡಿ ಅದರಲ್ಲಿ ಮಧ್ಯದಲ್ಲಿರುವಂತಹ ಒಂದು ಕಮಲದ ಆಕೃತಿಯಲ್ಲಿ ಶಿವನನ್ನು ಪ್ರತಿಷ್ಠಾಪಿಸಲಾಗಿದೆ. ಅದೇ ರೀತಿ ಉಳಿದಿರುವಂತಹ ಇನ್ನೂ 7 ಸುತ್ತಲೂ ಇರುವಂತಹ ಒಂದು ಕಮಲದ ಆಕೃತಿಗಳಲ್ಲಿ ಭುವನೇಶ್ವರಿ ದೇವಿಗೆ ಒಂದು ಸ್ಥಾನವನ್ನು ಕೊಡಲಾಗಿದೆ. ಇನ್ನು ಉಳಿದಿರೋದು ಮಾತೃಕೆಯರನ್ನು ಪ್ಲೇಸ್ ಮಾಡಲಾಗಿದೆ.
ಇನ್ನು ದೇವಸ್ಥಾನದ ಪಕ್ಕದಲ್ಲಿ ಒಂದು ಪುಟ್ಟ ದೇವಾಲಯ ಇದೆ. ಆ ದೇವಾಲಯದ ಒಳಗಡೆ ಮಧ್ಯಕಾಲದ ಶಿಲಾ ಮೂರ್ತಿಗಳಿವೆ. ಅಂದರೆ ಕಲ್ಲಿನಿಂದ ಕೆತ್ತಿರುವಂತಹ ಕೆಲವೊಂದಿಷ್ಟು ಮೂರ್ತಿಗಳನ್ನು ಆ ಒಂದು ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಕೆಲವೊಂದಿಷ್ಟು ಮೂರ್ತಿಗಳು ಹಾಳಾಗಿವೆ, ಇನ್ನು ಕೆಲವೊಂದಿಷ್ಟು ಮೂರ್ತಿಗಳು ಇವತ್ತಿಗೂ ಕೂಡ ಚೆನ್ನಾಗಿವೆ. ಗುರು, ಇವಾಗ ನೀವು ನೋಡಿದ್ರಲ್ಲ ಪುರದ ಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವಾಗ ನಾವು ಹುಕ್ಕೇರಿ ಮಠ ಅಂತ ಹೇಳ್ಬಿಟ್ಟು ಹಾವೇರಿಯಲ್ಲಿದೆ, ಆ ಹುಕ್ಕೇರಿ ಮಠಕ್ಕೆ ಹೋಗೋಣ. ಹುಕ್ಕೇರಿ ಮಠ ಏನು ತುಂಬಾ ದೂರ ಇಲ್ಲ, ಅದು ಕೂಡ ಹತ್ತಿರದಲ್ಲೇ ಇರೋದು. ಇವಾಗ ನಾನು ನಿಂತ್ಕೊಂಡಿದ್ದೇನಲ್ಲ ಈ ಸಿದ್ದೇಶ್ವರ ದೇವಸ್ಥಾನದ ಮುಂದುಗಡೆನೇ ಕಾಣ್ತಾ ಇದೆ ನೋಡಿ, ಅಲ್ಲಿ ಕಾಣ್ತಾ ಇರೋದು ಹುಕ್ಕೇರಿಯ ಮಠ. ಮಠಕ್ಕೆ ಹೋಗೋಣ ಬನ್ನಿ, ಮಠದ ಬಗ್ಗೆ ತಿಳ್ಕೊಳ್ಳೋಣ. ಅಷ್ಟು ಹಳೆಯ ಕಾಲದ ಸಿದ್ದೇಶ್ವರ ದೇವಸ್ಥಾನವನ್ನು ನೋಡಿಕೊಂಡು ಹುಕ್ಕೇರಿಯ ಮಠದ ಒಂದು ದ್ವಾರ ಬಾಗಿಲು ಮುಖಾಂತರ ಹಾದು ಮಠದೊಳಗೆ ಬಿಟ್ವಿ. ಅಲ್ಲಿದ್ದಂಥ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನದ ಒಳಗಡೆ ಇದ್ದಂತಹ ಮೂರ್ತಿಗಳನ್ನು ನೋಡ್ತಾ ನಿಂತ್ಕೊಂಡ್ವಿ. ಇವರು ಈ ಮಠದ ಒಂದು ಕಾಲದ ಪೀಠಾಧಿಪತಿಗಳಾಗಿದ್ದರು. ಮತ್ತು ಈ ಮಠ ಬೆಳೆಯೋದಕ್ಕೆ ಅವರು ತುಂಬಾ ಶ್ರಮಿಸಿದ್ದಾರೆ ಅಂತ ಗೊತ್ತಾಯಿತು. ಅದನ್ನೆಲ್ಲ ನೋಡಿಕೊಂಡು ಶ್ರೀಗಳ ಆಶೀರ್ವಾದನ ಪಡ್ಕೊಂಡು ಅವರಿಗೆ ಒಂದು ನಮಸ್ಕಾರ ಕೂಡ ಹಾಕ್ಕೊಂಡು ದೇವಸ್ಥಾನ ಒಂದು ಸುತ್ತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಠದ ಏಳಿಗೆಗೆ ದುಡಿದಂತಹ ಕೆಲವೊಂದಿಷ್ಟು ಭಾವಚಿತ್ರಗಳು, ಮಠದಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಪ್ರಮುಖ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಮಠಕ್ಕೆ ಸಿಕ್ಕಂಥ ಹಲವಾರು ಪ್ರಶಸ್ತಿಗಳ ಬಗ್ಗೆ ಭಾವಚಿತ್ರಗಳನ್ನು ಒಂದೇ ಸೂರಿನಡಿ ಸಂಗ್ರಹಿಸಿಡಲಾಗಿತ್ತು. ಅದೆಲ್ಲವನ್ನು ಕೂಡ ನೋಡ್ಕೊಂಡ್ವಿ. ಮಠದ ಮುಖ್ಯ ದೇವಸ್ಥಾನದ ಮುಂದ್ಗಡೆ ನಿಂತ್ಕೊಂಡಾಗ ಈ ಮಠವನ್ನು ಒಂದೇ ವ್ಯೂನಲ್ಲಿ ನೋಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡೋದಕ್ಕಿಂತ ಮುಂಚೆ ಈ ಶಿವಲಿಂಗ ದೇವಸ್ಥಾನನ ನೋಡಿಕೊಂಡು ಅದರ ಮೂರ್ತಿ ಶಿವಲಿಂಗನನ್ನು ಕೂಡ ನೋಡಿಕೊಂಡು ಅಲ್ಲಿಂದ ನೋಡೋಣ ಈ ಒಂದು ಮಠನ ಒಂದೇ ಜಾಗದಿಂದ ನಿಂತ್ಕೊಂಡು ಅಂತ ಅಲ್ಲಿಂದ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಫಸ್ಟು ನಮಗೆ ಕಂಡದ್ದು ಮಠದ ಒಂದಷ್ಟು ಸ್ವಾಮೀಜಿಗಳ ಫೋಟೋಸು ಮತ್ತು ವಿಭೂತಿ. ಮಠ ಅಂದ ತಕ್ಷಣ ಎಲ್ರಿಗೂ ಕೂಡ ನೆನಪಾಗೋದು ವಿಭೂತಿ. ಯಾವುದೇ ಮಠಗಳಲ್ಲೂ ಕೂಡ ನಾವು ಹೋದಾಗ ನಮಗೆ ಗೊತ್ತಾಗೋದು ವಿಭೂತಿ ಮನುಷ್ಯನಿಗೆ ಎಷ್ಟು ಪ್ರಮುಖವಾಗಿದೆ, ಅದನ್ನು ಧರಿಸೋದ್ರಿಂದ ಮನುಷ್ಯ ಎಷ್ಟು ಉಪಯುಕ್ತವಾಗುತ್ತದೆ, ಅದೆಲ್ಲವೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಆ ಒಂದು ಮಠದ ಮುಂದುಗಡೆ ವರಾಂಡದಲ್ಲಿ ನಿಂತ್ಕೊಂಡು ಇಡೀ ಮಠವನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದಂತಹ ನನಗೆ ಈ ರೀತಿಯಾಗಿರುವಂತಹ ಶಿವಲಿಂಗ ಕೂಡ ಕಾಣಿಸ್ತು. ಆಲ್ರೆಡಿ ಒಂದು ಶಿವಲಿಂಗವನ್ನು ನೋಡಿದಂಥ ನಾನು ಇನ್ನೊಂದು ಶಿವಲಿಂಗವನ್ನು ನೋಡಿದೆ. ಅದನ್ನು ಕೂಡ ಆಶೀರ್ವಾದ ಪಡೆದು ಮಠದ ವರಾಂಡದಲ್ಲಿ ನಿಂತ್ಕೊಂಡು ಮಠವನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮಠದ ತುಂಬೆಲ್ಲ ಕಣ್ಣು ಹಾಯಿಸಿದ್ರು, ಎಲ್ಲರಿಗೂ ನೋಡಿದ್ರು ಕೂಡ ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿರುವಂತಹ ಮಠ, ತುಂಬಾ ಧ್ಯಾನಕ್ಕೆ ಯೋಗ್ಯವಾಗಿರುವಂತಹ ಜಾಗ ಅಂತ ಅನ್ನಿಸ್ತು. ಇದು ಹಾವೇರಿ ಒಂದು ಪಟ್ಟಣದ ಪ್ರಮುಖ ಭಾಗದಲ್ಲಿದೆ. ಹಾವೇರಿಯ ಬಸ್ ಸ್ಟಾಪ್ಗೆ ತುಂಬಾ ಹತ್ತಿರ ಆಗುತ್ತೆ. ಈ ಜಾಗದಲ್ಲಿ ಒಂದು KSRTC ಬಸ್ ಕೂಡ ನಿಂತ್ಕೊಂಡಿತ್ತು. ಹೋಗಿ ನೋಡಿದೆ, ಇಲ್ಲಿಗೆ ಏನಾದರೂ ಬಸ್ ಬರುತ್ತಾ ಡೈಲಿ ಅಂತ ನಾನು ನೋಡಿದಾಗ ನಂಗೆ ಗೊತ್ತಾಗಿದ್ದು ಅದು ಯಾವುದೋ ಪ್ರವಾಸಿಗರ ಬಸ್ಸು ಅಂತ. ಇದು ಬಂದ್ಬಿಟ್ಟು ಮಠದ ಭೋಜನಾಲಯ. ಇದು ಮಠದ ದ್ವಾರ ಬಾಗಿಲಿನ ಮೇಲೆ ನಂದಿ ಕೂತ್ಕೊಂಡಿದ್ದಾನೆ. ನಾನು ಹುಕ್ಕೇರಿಯ ಮಠ ಎಲ್ಲವನ್ನು ಕೂಡ ನೋಡಿಕೊಂಡು ಮತ್ತೆ ರಿಟರ್ನ್ ಇಲ್ಲೇ ಗಾರ್ಡನ್ ಏರಿಯಾದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಕ್ಕೆ ಬಂದಿದ್ದೆ. ಫೋನಲ್ಲಿ ಚಾರ್ಜರ್ ಇಲ್ಲ, ಫೋನ್ನ ಚಾರ್ಜಿಗೆ ಹಾಕ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಮಾಡ್ತಾ ಕೂತ್ಕೊಂಡಿದ್ದೆ. ಇವಾಗ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಹುಕ್ಕೇರಿ ಮಠ ಮತ್ತು ಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಡ್ತೀನಿ. ಐ ಹೋಪ್ ಎಲ್ಲರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.